ಮುಸ್ತಫಾದಿಂದ ಆರಂಭಗೊಳ್ಳುತ್ತಾ ಇದೆ. ಪ್ರಥಮ ದಾಳಿ ದಿ ಎಕ್ಸಲೆಂಟ್ ರೈಡರ್ ಉಡುಪಿಯಿಂದ ಉತ್ತರ ಕನ್ನಡಕ್ಕೆ ದಾಳಿಯನ್ನು ಮುಂದುವರಿಸಿಕೊಳ್ತಾ ಇದ್ದಾನೆ. ಬಹಳಷ್ಟು ವೇಗವನ್ನ ತಮ್ಮ ದಾಳಿಯಲ್ಲಿ ಸಂಘಟಿಸಿಕೊಂಡು ಯಾವುದೇ ಅಂಕಗಳಿಲ್ಲದೆ ನಡೆಸುವ ಸ್ಥಾನಕ್ಕೆ ದಾಳಿಯಲ್ಲಿ ಶಿವಮಣಿ ಚೆಸ್ 0 ಇಂಟರ್ ಕ್ರಮಾಂಕದ ದಾಳಿಗಾರ ಹೊನ್ನಾವರದಿಂದ ಈಗ ಕಾರ್ನರ್ ತಾರೆಗಳು ಒಂದು ಕಡೆ ಎರಡು ಅಂಕಗಳನ್ನ ಪಡೆಕೊಂಡಿರತಕ್ಕಂತಹ ಶಿವಮಣಿ ಈಗ ಉತ್ತರ ಕನ್ನಡದ ಬಲಿಷ್ಠ ಮರಿಯಾನೆ. ಈಗ ಮುಸ್ತಫನ ಪ್ರಯಾಣ ಇದು ಬಲಿಷ್ಠ ಹಿಡಿತವದ ಸಂಘಟಿಸಿಕೊಳ್ತಾ ಇದ್ದ ಅಫಿಷಿಯಲ್ 3-0 9 ದಾಳಿಯಲ್ಲಿ ಬಹಳಷ್ಟು ವೇಗವಾದ ತನ್ನ ದಾಳಿಯಲ್ಲಿ ಮುನ್ನಡೆಸಿಕೊಂಡು ಈಗ ಸಾಯಿ ಉಡುಪಿಯ ಮೇಲೆ ಪ್ರಹಾರವನ್ನು ಮುಂದುವರಿಸಿಕೊಳ್ತಾ ಇದ್ದಾರೆ. 3-0 ಗೆದ್ದಂತಹ ತಂಡ ಫೈನಲ್ ಗೆ ಲಗ್ಗೆ ಇಟ್ಟುಕೊಳ್ತದೆ. 20,000ವೋ 10,000ವೋ ಅದು ಫೈನಲ್ ನಲ್ಲಿ ಗೊತ್ತಾಗ್ತದೆ. ಸುದೀಪ ಇದು ಉಡುಪಿ ತಂಡದ ಭರವಸೆಯ ಆಟಗಾರ. ಕಳೆದ ಬಾರಿ ಸಬ್ ಜೂನಿಯರ್ ಉಡುಪಿ ಜಿಲ್ಲೆಯನ್ನ ಪ್ರತಿನಿಧಿಸಿದಂತಹ ಆಟಗಾರ. ಪವನ ಇದು ಹೊನ್ನಾವರದ ಕೋಟೆ ಭೇದಿಸುವುದು ಅಷ್ಟು ಸುಲಭವಲ್ಲ. ಈಗ ಉಡುಪಿಯಲ್ಲಿ 3 ಡಿಫೆನ್ಸ್ ಸೂಪರ್ ಟೆಕ್ಲಾನಿಗೆ ಹಿಡಿದರೆ 2 ಅಂಕಗಳು. ಇನ್ನು ಯಾವುದೇ ಖಾತೆಯನ್ನು ಪ್ರಾರಂಭಿಸಿಕೊಳ್ಳದಂತಹ ಉಡುಪಿ ಕಳೆದ ಪಂದ್ಯದಲ್ಲಿ ಅನುಭವಿ ಪಡೆಗಳನ್ನು ಮಣಿಸಿದಂತಹ ಆಟದ ವೈಖರ್ಯತೆ ಈ ಪಂದ್ಯದಲ್ಲೂ ಬಂದ್ರೆ ಪಂದ್ಯ ಫೈನಲ್ಗೆ ಬರ್ತದೆ, ಇಲ್ಲ ಮನೆಯ ಹಾದಿಯನ್ನ ಹಿಡಿತದೆ. 2ರಲ್ಲಿ 1 ಖಚಿತ. ಫೈನಲ್ ಟಿಕೆಟ್ 4-0 ಸುಶಾಂತ ದಾಳಿಯಲ್ಲಿ ಬಹಳಷ್ಟು ಉತ್ತಮ ರೀತಿಯ ಪಾದಚಲನೆ. ಇದು ಪ್ರಹಾರಗಳಿಗೆ ಸ್ಪಂದಿಸುವಂತಹ ಹಿಡಿತಗಳು. ಒಂದು ಕಡೆ ಹೊನ್ನಾವರದ ಆಟಗಾರರು ಹಿಡಿತಗಾರಿಕೆಯಲ್ಲಿ ಸಫಲತೆಯನ್ನ ಕಟ್ಟಿಕೊಳ್ತಾ ಇದ್ದಾರೆ. ಇನ್ನು ಮತ್ತೆ ಸೈ ಇಬ್ಬರು ಡಿಫೆನ್ಸ್ ಇದೆ, ಹಿಡಿದರೆ 2 ಅಂಕಗಳು. ಬಹಳಷ್ಟು ಅನುಭವಿ ಆಟಗಾರರು. ಒಂದು ಕಡೆ ಯಾವುದೇ ಖಾತೆಯನ್ನ ಪ್ರಾರಂಭಿಸಿಕೊಳ್ಳದಂತಹ ಉಡುಪಿ ಶೂನ್ಯದ ಮೇಲೆ ವಿಜಯ ಬ್ಯಾಂಕ್ ಖಾತೆಯಲ್ಲಿ ಜಮಾವಣೆಯಾಗಿದೆ. 1-4 ಫಾರ್ 1 ಇನ್ ಫೇವರ್ ಆಫ್ ಹೊನ್ನಾವರ. ಪವನ ದಾಳಿಯಲ್ಲಿ ಮಾಡು ಇಲ್ಲವೇ ಮಡಿ. ಈ ದಾಳಿಯಲ್ಲಿ ಅಂಕದ ಅವಶ್ಯಕತೆ. ದಾಳಿಯಲ್ಲಿ ದಾಳಿಯಿಂದ ಸಂಘಟಿಸಿಕೊಳ್ತಾ ಅಂಕದ
ಅವಶ್ಯಕತೆ. ಅಂತಿಮ ಆಟಗಾರ ಸಂಜೀವಿನಿಯ ಅಂಕ 1 ಕಡೆ ಜಮಾವಣೆಗೊಳ್ಳುತ್ತಾ ಇದೆ. 2-7 5 ಅಂಕಿಯ ಮುನ್ನಡೆಯನ್ನ ಕಾದಿರಿಸಿಕೊಳ್ತಾ ಇದೆ. ಕೇವಲ 5 ಅಂಕಿಯ ವ್ಯತ್ಯಾಸ. ಪಂದ್ಯ ಯಾವಾಗ ಕೂಡ ತಿರುವನ್ನ ಕಂಡುಕೊಳ್ಳಬಹುದಾಗಿದೆ. ಇನ್ನೂ ಕೂಡ ಅರ್ಧ ವಿರಾಮದ ಘೋಷಣೆಯಾಗಿಲ್ಲ. ಮತ್ತು ಕಳೆದ ದಾಳಿಯಲ್ಲಿ ಸಂಜೀವಿನಿಯ ಅಂಕವನ್ನು ಪಡೆದುಕೊಂಡಿರ್ತಕ್ಕಂಥ ಆಟಗಾರ ಈ ನಡುವೆ ಮತ್ತೆ ದಾಳಿಯಲ್ಲಿ ಮೊದಲ ಸ್ಪರ್ಧೆ ಮುಂದುವರಿಕೆಯನ್ನು ಕಂಡುಕೊಳ್ಳಬೇಕಿದೆ. ಮದ್ದುಗುಡ್ಡೆ ಹಾಗೆ ಸಂಪರ್ಕ ಲಕ್ಷಲ ಈ 2 ತಂಡಗಳ ನಡುವೆ ಸೆಕೆಂಡ್ ಸೆಮಿಫೈನಲ್ ನಡೀತದೆ. ಯಾವುದೇ ಅಂಕಗಳಿಲ್ಲ. ಮರಳಿ ಸುಸ್ಥಾನಕ್ಕೆ ಮತ್ತೆ ಶಿವಮಣಿ ಹೊನ್ನಾವರದಿಂದ ಉಡುಪಿಯ ಮೇಲೆ ಸವಾರಿಯಿಂದ ಮುಂದುವರಿಸಿಕೊಳ್ಳುತ್ತಾ ಇದ್ದ ಪ್ರಸ್ತುತ ಹಂತದ ಸ್ಪರ್ಧೆ. ಇದು ಶಿವಮಣಿಯ ವೇಗವನ್ನು ಬಿದ್ದ ಸ್ಥಳ ತುಂಬಿರಿ 1 ಕಡೆ ಉಡುಪಿ. ಸೆಕೆಂಡ್ ಫಸ್ಟ್ ಹಾಫ್ ಅಂಕಗಳ ಅವಶ್ಯಕತೆ ಉಡುಪಿಗಿದೆ. ಅದರನ್ನ ಉಳಿಸಿಕೊಳ್ಳುವಂತ ಪ್ರಯತ್ನಗಳನ್ನ ಹೊನ್ನಾವರ ಮಾಡ್ತಾ ಇದೆ. 1 ಕಡೆ ಮುಸ್ತಫಾ ಬಲಿಷ್ಠ ಆಟ ಮುಂದುವರಿಕೆಯನ್ನು ಕಟ್ಟಿಕೊಳ್ಳಬೇಕಿದೆ. ಆಟದ ವೈಖರಿಯತೆಯನ್ನ ಕೊಂಚ ವೇಗಕ್ಕೆ ತಿರುಗಿಸಬೇಕಿದೆ. ಮುಸ್ತಫಾ ಯಾವುದೇ ಅಂಕಗಳಿಲ್ಲ. ಮತ್ತೆ ಪ್ರವಣ ಬಹಳಷ್ಟು ಉತ್ತಮ ರೀತಿಯ ಪಾದ ಚಲನೆಯನ್ನು ಮುಂದುವರಿಸಿಕೊಳ್ಳುವಂತಹ ನಿಲುವುಗಳ ಮೇಲೆ ಆವರಣಗಳನ್ನ ತೋರ್ಪಡಿಸಿಕೊಳ್ಳುತ್ತಾ ಇದೆ. 11-2 11-2 ಗೆರಹ ಮುಸ್ತಫಾ ಮತ್ತೆ ದಾಳಿಗೆ ಮುಂದುವರಿಸಿಕೊಳ್ಳುತ್ತಾ ಇದು ಸುಂದರ ರೀತಿಯ ಪಾದಚಲನೆ. ಮುಸ್ತಫನಿಂದ ಅಂಕಗಳ ಅವಶ್ಯಕತೆ ಇದೆ. 1 ಕಡೆ ಉಡುಪಿ ಮುಗ್ಗರಿಸುವಂತ ಆಟಗಳನ್ನ 1 ಕಡೆ ಬೋನಸ್, ಇನ್ನೊಂದು ಕಡೆ 12-3 12-3 9 ಅಂಕಗಳ ಮುನ್ನಡೆ. ಭರ್ಜರಿ ಮುನ್ನಡೆಯನ್ನು ಸಾಧಿಸಿಕೊಳ್ಳುತ್ತಾ ಹೊನ್ನಾವರ. 1 ಕಡೆಯಲ್ಲಿ ಪ್ರಬಲ ಆಟಗಾರರನ್ನ ಹೊರಗಿಳಿಸುವಂತಹ ಆಟಗಾರಿಕೆ. ಅಲ್ಲಿ ಮುಂದಿನ ಸೆಮಿಫೈನಲ್ ಪಂದ್ಯಕ್ಕೆ ಕರೆಯನ್ನು ರವಾನಿಸಿಕೊಳ್ತಾ ಇದ್ದೇವೆ. ಮದ್ದುಗುಡ್ಡೆ ಹಾಗೆ ಸಂಪರ್ಕಿತ ಜಟ್ಗಳ ಒಳಾಂಗಣದಲ್ಲಿ ಮತ್ತೆ ರಾಘುವಿನ ಪಾದಚಲನೆ. ಅಂಕಣದಿದ್ದಕ್ಕಿದ್ರೆ ಪಂದ್ಯ ಜಯಿಸುವಂತಹ ಲಕ್ಷಣಗಳು. 1 ಕಡೆಯಲ್ಲಿ ರಾಘು, ಜಯಶಾಲಿಯಾಗುವಂತಹ ತಂಡಾಟ. ಸುಂದರ ರೀತಿಯ ಬ್ಯಾಕ್ ರೋಡ್ ಅನ್ನು ಪಡ್ಕೊಳ್ತಾ ಇದ್ದಾನೆ. ಸೈನ್ ದಾಳಿಯಲ್ಲಿ ಬಹಳಷ್ಟು ವೇಗ. ಸೈಮ್ನ ದಾಳಿಯಲ್ಲಿ ಜಯಿಸಿದಂತಹ ತಂಡ ಫೈನಲ್ ಹಂತಕ್ಕೆ ಲಗ್ಗೆಯನ್ನ ಇಡ್ತದೆ. ಇಡುವಷ್ಟರಲ್ಲಿ ಸೈಮ ಒಂದೊಂದು ಬಿಟ್ಟ. ಕೊನೆಯ 3 ನಿಮಿಷ, ಲಾಸ್ಟ್ 3 minutes
ಸರಿ ಗಾಳಿಯಲ್ಲಿ ಆಹಾ ಶಿವಮಣಿ ಸವ್ಯಸಾಚಿಯ ಪ್ರದರ್ಶನ. ಒಂದು ಕಡೆ ಆ ಟ್ರೋಫಿ ಯಾರ ಪಾಲಿಗೆ ಒಲಿತದ ಕಾದು ನೋಡ್ಬೇಕಿದೆ. ಒಂದು ಕಡೆ ಈ ಒಂದು ಪಂದ್ಯಾಟದಲ್ಲಿ ಜಯಿಸಿದಂತಹ ತಂಡ ಫೈನಲ್ ಹಂತಕ್ಕೆ ತೇರ್ಗಡೆಯನ್ನಗೊಂಡ್ರೆ, ಮುಂದಿನ ಪಂದ್ಯದಲ್ಲಿ ಜಯಿಸುವಂತಹ ತಂಡ ದ್ವಿತೀಯ ಸೆಮಿಫೈನಲ್ ಮದ್ದುಗುಡ್ಡೆ ಹಾಗೆ ಸಂಪರ್ಕದ ಭಟ್ಕಳ ತಂಡದ ವಿರುದ್ಧ ನಡೆಯುವಂತಹ ತಂಡ ಸೆಕೆಂಡ್ ಕೊನೆಯ 2 ನಿಮಿಷ ದ್ವಿತೀಯ ಫೈನಲಿಸ್ಟ್ ತಂಡವಾಗಿ ಹೊರಹೊಮ್ಮುತ್ತದೆ. ಅಂತಿಮ 2 ನಿಮಿಷದ ಸ್ಪರ್ಧೆ ಮಧ್ಯಬರಿಕೆಯನ್ನು ಕಡ್ಕೊಳ್ತಾ ಇದ್ರೆ, ಒಂದು ಕಡೆ ಜಾಣ್ಮೆಯ ಹಿಡಿತಗಾರಿಕೆಯನ್ನು ಸಾಧಿಸಿಕೊಳ್ತಾ ಇದ್ದಾನೆ ಅಜಯ್. ಒಂದು ಕಡೆ ಹರೀಶ್ ಹೊನ್ನಾವರದ ಹರೀಶ್ ಅನುಭವಿ ಆಟಗಾರ. ಬಹಳಷ್ಟು ಕಳೆದ 5-6 ವರ್ಷಗಳಿಂದ ಕೊಂಕಣ ಕಾರ್ಮಿ ಸಮಾಜದ ಒಂದು ಪಂದ್ಯಾಟದಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಛಾಪನ ಮೂಡಿಸಿರ್ತಕ್ಕಂಥ ಒಂದು ಹೆಮ್ಮೆಯ ಆಟಗಾರ. ಕೊನೆಯ ನಿಮಿಷದ ಸ್ಪರ್ಧೆ, ಅಂತಿಮ ನಿಮಿಷ ಬಾಕಿಯಲ್ಲಿ ಉಳಿತಾ ಇದೆ. ಲಾಸ್ಟ್ 1 minute more for the full time. ಹರೀಶ ಅಲ್ಲಿ ಸೆಕೆಂಡ್ ಸೆಮಿಫೈನಲ್ಗೆ ಸಿದ್ಧರಾಗಿರುವುದು ತಿಳಿಸ್ತಾ ಇದ್ದೀವಿ. ಸಂಬನ್ಕೇರಿ ಭಟ್ಕಳ ಹಾಗೆ ಮದ್ದುಗುಡ್ಡೆ ಫ್ರೆಂಡ್ಸ್ ಮದ್ದುಗುಡ್ಡೆ ಬಹಳಷ್ಟು ಮುನ್ನಡೆಯನ್ನು ಕಾತರಿಸಿಕೊಳ್ತಾ ಇದೆ ಹೊನ್ನಾವರ. Each fight. Fill in the blanks. ಪಂದ್ಯಾಟವನ್ನು ಜಯಿಸಿಕೊಳ್ತಾ ಇದೆ ಹೊನ್ನಾವರ.